ಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದ್ರೆ ಕಳೆದ ಹಲವಾರು ವರ್ಷಗಳಿಂದ ನಾವು ಈ ಮದ್ಯ ನಿಷೇಧ ಆಗಬೇಕು ಕರ್ನಾಟಕದಲ್ಲಿ ಅಂತೇಳಿ ನಿರಂತರವಾಗಿ ಹೋರಾಟಗಳನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಅದಕ್ಕೆ ಎಲ್ಲಾ ಮಾಧ್ಯಮಗಳು, ಪತ್ರಿಕೆಗಳು ಮತ್ತೆ ಜನರು ಕೂಡ ಬೆಂಬಲವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ. ಈಗ ನಾವು ನವೆಂಬರ್ 25ರಿಂದ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಸತ್ಯಾಗ್ರಹವನ್ನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಕೂಡ ತಾವು ಬೆಂಬಲ ಕೊಡಬೇಕು. ಇದು ಮಹಿಳೆಯರ ನೇತೃತ್ವದಲ್ಲಿ ಮಹಿಳೆಯರೇ ನಡೆಸ್ತಕ್ಕಂಥ ಒಂದು ಹೋರಾಟ ಆಗಿರೋದ್ರಿಂದ ಈ ಸಲನೂ ಕೂಡ ತಾವೆಲ್ಲ ಬೆಂಬಲ ಕೊಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಹೋರಾಟವನ್ನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ನಮ್ಮದು ಈಗ ಈ ಹೋರಾಟದ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಂತಂದ್ರೆ ಕರ್ನಾಟಕದಲ್ಲಿ ನಿರಂತರವಾಗಿ ನಾವು ಹೋರಾಟ ಮಾಡ್ತಾ ಇರೋದು ಇಲ್ಲಿಗಲ್ ಲಿಕ್ಕರ್ ಸೇಲ್ ಆಗಬೇಕು ಅಂತೇಳಿ, ಲಿಕ್ಕರ್ ಸೇಲನ್ನು ನಾವು ಬ್ಯಾನ್ ಮಾಡ್ಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈ ಸಲದ ಪ್ರಮುಖವಾಗಿರ್ತಕ್ಕಂಥ ಒಂದೇ ಬೇಡಿಕೆ ಏನಂತಂದ್ರೆ ಮಹಾರಾಷ್ಟ್ರ ಮತ್ತು ಹರಿಯಾಣದಲ್ಲಿ ಏನು ಮಾದರಿ ಇದೆ, ಒಂದು ಬಿಹಾರದಲ್ಲಿ ಮತ್ತೆ ರೀಸ್ಟಾರ್ಟ್ ಆಗಿದೆ ಸರ್. ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಏನಿದೆ ಅಂತಂದ್ರೆ ಗ್ರಾಮ ಪಂಚಾಯತಿಗೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನು ಕೊಟ್ಟಿದೆ. ಅಲ್ಲಿ ಒಂದು 20% ಮತದಾರ ಮಹಿಳೆಯರು ಅದನ್ನ ಅಲ್ಲಿ ಪರವಾನಗಿ ಕೊಡುವಾಗ ಅವರ ಒಂದು ಇದು ತಗೊಂತಾರೆ, ಪರ್ಸೆಂಟೇಜ್ ಒಪಿನಿಯನ್ ಪರ್ಸೆಂಟೇಜ್ ತಗೊಂಡಾಗ ಅಲ್ಲಿ 20% ಮಹಿಳೆಯರು ಅಲ್ಲಿ ತಿರಸ್ಕೃತ ಮಾಡಿದ್ರೆ ಅಲ್ಲಿ ಮದ್ಯ ಮಾರಾಟ ಪರವಾನಗಿಯನ್ನು ಕೊಡಲ್ಲ ಅಲ್ಲಿ. ಅದೇ ತರ ನಮ್ಮಲ್ಲಿ ಕೂಡ ಈ ಕಾನೂನು 2016ವರೆಗೆ ಇತ್ತು. ಇದನ್ನ 2016ರಲ್ಲಿ ಇರ್ತಕ್ಕಂಥ ಸರ್ಕಾರ ಇದನ್ನ ಬ್ಯಾನ್ ಮಾಡಿದ್ರು, ಅಂದ್ರೆ ಇದನ್ನ ತೆಗೆದುಹಾಕ್ಯಾರ ಈ ಕಾನೂನನ್ನ. ಅದಕ್ಕೆ ನಾವು ಇದನ್ನ ಮತ್ತೆ ಸ್ಟಾರ್ಟ್ ಮಾಡ್ಬೇಕು, ಆ ಕಾನೂನನ್ನ ಅಳವಡಿಸಿ ಅದನ್ನ ಅನುಷ್ಠಾನ ಮಾಡ್ಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಮೊದಲನೇ ಬೇಡಿಕೆ. ಎರಡನೇ ಬೇಡಿಕೆ ಏನಂತಂದ್ರೆ ನಮ್ಗೆ ಪ್ರತಿ ಹಳ್ಳಿಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಸರ್ಕಾರಕ್ಕೆ ಏನು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ, ಜನಪ್ರತಿನಿಧಿಗಳಿಗೆ ಏನು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಎಲ್ಲ ರಾಜಕೀಯ ಪಕ್ಷದವ್ರಿಗೂ ಅಲ್ಲಿ ಏನಂತಂದ್ರೆ ಪ್ರತಿ ಮನೆ ಹೋಟೆಲ್ಗಳು, ಡಬ್ಬಾ ಅಂಗಡಿಗಳು ಹೆಸರಿಗೆ ಮಾತ್ರ ಅಂಗಡಿ ಇರ್ತದೆ. ಅಲ್ಲಿ ಯಾವುದೇ ಒಂದು ಕಿರಾಣಿ ಅಥವಾ ಹೋಟೆಲ್ಗಿಂತ ಹೆಚ್ಚಾಗಿ ಈ ಮದ್ಯ ಮಾರಾಟ ನಡೀತಕ್ಕಂಥದ್ದು ಆಗ್ತಾ ಇದೆ. ಇದನ್ನ ನಾವು ಬಂದ್ ಮಾಡ್ಬೇಕು. ಇದು ಬಂದ್ ಮಾಡ್ಲಿಕ್ಕೆ ಅಂತಂದ್ರೆ ಒಂದು ಮಹಿಳೆಯರಿಗೆ ಒಂದು ಸಣ್ಣ ಸಮಿತಿಗಳನ್ನು ಮಾಡಿಬಿಟ್ಟು ಹಳ್ಳಿಗಳಲ್ಲಿ ಅವರಿಗೆ ಒಂದು ಅರೆ ನ್ಯಾಯಿಕ ಅಧಿಕಾರ ಕೊಡಬೇಕು ಅನ್ನುವಂಥದ್ದು ಒಂದು ನಮ್ದು ಎರಡನೇ ಬೇಡಿಕೆ ಇದೆ. ಈ ಬೇಡಿಕೆಗಳನ್ನ ಈಡೇರಿಸಬೇಕು ಸರ್ಕಾರ ಅಂತೇಳಿ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ನಾವು ಈ ನವೆಂಬರ್ 25ರಿಂದ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸೇರ್ತಾ ಇದ್ದೀವಿ. ಸುಮಾರು ಒಂದು 10,000 ಅಂತ ಅನ್ಕೊಂಡೇವಿ. 1,000 ಹೆಚ್ಚಿಗೆ ಆಗ್ಬೋದು ಅಥವಾ ಕಡಿಮೆ ಆಗ್ಬೋದು. ಒಂದು ಎಲ್ಲ ಜಿಲ್ಲೆಗೆ 24 ಜಿಲ್ಲೆಗಳಿಂದ ಇಲ್ಲಿ ಜನ ಸೇರ್ತಾ ಇದ್ದಾರೆ. ತಾವು ಈ ಒಂದು ವಿಷಯವನ್ನ ರಾಜ್ಯ ಮಟ್ಟದ ಒಂದು ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ವಿಷಯವಾಗಿ ಇದನ್ನು ತಾವು ತಗೊಂಡು ಇದನ್ನ ಪ್ರಕಟಣೆ ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಹಾಗೆ ತಮ್ಮ ಮೂಲಕ ಇನ್ನೊಂದು ಏನಂತಂದ್ರೆ ಜನ ಕೂಡ ನೊಂದ ಕುಟುಂಬದ ಮಹಿಳೆಯರಿರ್ಬೋದು, ನೊಂದ ಕುಟುಂಬದ ಏನು ಸದಸ್ಯರಿದ್ದಾರ ಅವರೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಒಂದು ಈ ಹೋರಾಟಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊತೀನಿ. ಸರ್, ಅದು ಹೆಂಗದಂದ್ರೆ ಈ ಸಮಸ್ಯೆ ಜ್ವಲಂತ ಸಮಸ್ಯೆ ಆಗಿರೋದ್ರಿಂದ ಬರೀ ಸಾಹಿತಿಗಳು, ಕವಿಗಳು ಅಂತಲ್ಲ, ಪ್ರತಿ ಮನೆಗೆ ಇದ್ರದ್ದು ಎಫೆಕ್ಟ್ ಅದು ಪರಿಣಾಮ. ನಾವು ಮಾಡೋಣ, ನಿಮ್ಮ ಸಲಹೆಯನ್ನು ಸ್ವಾಗತ ಮಾಡ್ತೀವಿ. ಅದ್ರಾಗ ಸರ್ ಈಗ ಒಂದು ವಿಷಯ, ಎಲ್ಲ ಧರ್ಮದ ಏನು ಗುರುಗಳಿರ್ತಾರಲ್ಲ, ಮೌಲ್ಯಗಳಿರ್ಬೋದು, ಫಾದರ್ಗಳಿರ್ಬೋದು, ಮಠದ ಸ್ವಾಮೀಜಿಗಳಿರ್ಬೋದು, ಅವ್ರನ್ನೆಲ್ಲ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಕಳೆದ 10 ವರ್ಷದಿಂದನೂ ಅವ್ರು ಇನ್ವಾಲ್ವ್ ಮಾಡ್ತಾ ಬರ್ತಾ ಇದ್ದೀವಿ. ನಾಳೆ ಹೋರಾಟಕ್ಕೂ ಕೂಡ ಅವ್ರು ಬೆಂಬಲ ಮಾಡ್ತಾ ಇದ್ದಾರೆ. ಕೆಲವರು ಏನು ಹಣಕಾಸಿನ ಸಹಾಯ ಮಾಡ್ತಾ ಇದ್ದಾರೆ, ಕೆಲವರು ಅನ್ನ ಪ್ರಸಾದ ಸಹಾಯ ಮಾಡ್ತಾರೆ. ಈ ತರ ಅವ್ರಿಗೆ ಏನೇನು ಆಗ್ತದೆ ಅದು, ಮತ್ತೆ ಕೆಲವು ಸ್ವಾಮೀಜಿಗಳು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಈ ತರ ಹೋರಾಟಗಳಲ್ಲಿ ಭಾಗವಹಿಸಿ ಸರ್ಕಾರಕ್ಕೂ ಕೂಡ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ತರ ಮಾರಾಟ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಉದಾಹರಣೆ ಸರ್, ಇಲ್ಲಿ ರೈತ ಸಂಘ, ನಾವು ಲೋಕಲ್ ಏನಿದ್ದೇವಲ್ಲ, ಲೋಕಲ್ ಇರ್ತಕ್ಕಂಥ ಸಂಘಟನೆಗಳು ನಮ್ಗೆ ಯಾರ್ಯಾರು ಗೊತ್ತಿರ್ತಾರ ಅವ್ರಿಗೆಲ್ಲ ಇನ್ವಾಲ್ವ್ ಮಾಡ್ತಾ, ಅದೇ ತರ ರಾಜ್ಯ ಮಟ್ಟದ ಸಂಘಟನೆಗಳು ಇದ್ದಾವೆ. ಈಗ ರೈತ ಸಂಘ ಇರ್ಬೋದು, ಬೇರೆ ಸಂಘಟನೆಗಳು, ಆ ರಾಜ್ಯ ಮಟ್ಟದ ಸಂಘಟನೆಗಳು ಮತ್ತು ಸ್ಥಳೀಯ ಸಂಘಟನೆಗಳು ಎಲ್ಲರನ್ನು ಒಟ್ಟಾಗಿ ಸೇರಿಸ್ಕೊಂಡು ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ತಗೊಳ್ತಾ ಇದ್ದೀವಿ. ಜನ ಬ್ಯಾಡ ಅಂತ ಬಿಡ್ತಾರ ಅನ್ನೋದಾದ್ರೆ 20 ಜನ ಅಂತ ಬಂದೇ ಬರ್ತಾರ ಬ್ಯಾಡ ಅಂತ ಹೇಳಿ. 100 ಜನನೂ ಇರ್ತದ, ಆದ್ರೆ ಗಂಡನ ಹಂಚಿಕೆಗೋ, ಮಗನ ಹಂಚಿಕೆಗೋ, ಯಾವ್ದ ಹಂಚಿಕೆಗೋ ಮನಸ್ಸಿಗೆ ಬ್ಯಾಡ ಅಂತ ಹೊರಗೆ ಬಂದು ಹೇಳೋ ಮನಸ್ಥಿತಿಗೆ ಇರಂಗಿಲ್ಲ. 20 ಜನ ಆದ್ರೆ ರೆಡಿಯಾಗಿ ನಮ್ಮ ಜೊತೆ ಬರ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕಿಂತ ಈ ತರ ಒಂದು ಆಂದೋಲನ ರೆಡಿ ಮಾಡಿವಿ. ಇದು ಯಶಸ್ವಿ ಆಗಲಿ ಅಂತೇಳಿ ನಾವು ಬಯಸ್ತೀವಿ, ತಾವೆಲ್ಲರೂ ಬಯಸಿ ಎಲ್ಲ ಒಂದು ಒಳ್ಳೆ, ಯಾಕಂದ್ರೆ ಮದ್ಯ ಒಂದು ಬಂದಂದ್ರೆ 100% ರೀ ಎಲ್ಲ ಕಡಿಮೆ ಆಗ್ತಾವ, ಎಕ್ಸ್ಟೆಂಟ್ ಕಡಿಮೆ ಆಗ್ತಾವ, ರೋಗ ರುಜಿನಗಳು ಕಡಿಮೆ ಆಗ್ತಾವ, ಜಗಳಗಳು ಕಡಿಮೆ ಆಗ್ತಾವ, ಅತ್ಯಾಚಾರಗಳು ಕಡಿಮೆ ಆಗ್ತಾವ.
ಇವೆಲ್ಲಾನು ಅದಲ್ರಿ ರೊಕ್ಕ ಅಂತ ಅದು ಉಳ್ದವ್ರಿ ಅಕ್ಕಿ ಸರ್ಕಾರಕ್ಕೆ ಹೆಣ್ಮಕ್ಳು ಕೊಡ್ತೀವ್ರಿ ನಾವು ಚಾಲೆಂಜ್ ಮಾಡಿದ್ರಿ ಸರ್ ಒಂದೇ ನಿಮಿಷ ರೀ ಸರ್ಕಾರ ಈಗೇನು ನಮ್ಗೇನು ಹೆಣ್ಮಕ್ಳಿಗೆ ಭಾಗ್ಯಗಳು ಕೊಡ್ತಾರಲ್ರಿ ಆ ಭಾಗ್ಯದ ಜೊತೆಗೆ ನಾವು ಬೇಕಂದ್ರೆ ಇನ್ನೂ 10 ರೂಪಾಯಿ ಇಟ್ಟು ಕೊಡ್ತೀವ್ರಿ ಈ ಮತ್ತೆ ನಿಷೇಧ ಆತಂದ್ರೆ ಯಾಕಂದ್ರೆ ನಮ್ ಗಂಡ ಮಕ್ಳ ಖರ್ಚು ಮಾಡಲ್ಲ ಅನ್ನೋಂಥ ರೊಕ್ಕನೇ ಉಳಿತೇವೆ ಯಾರು ಬೀದಿ ಪಾಲಾಗೋದ್ ಬೇಕಾಗೇ ಇಲ್ಲ ಮತ್ ಇನ್ನೊಂದು ಅಂತಾರಿ ಹಳ್ಳ್ಯಾಗ ನಮ್ಮ ಬಡ ಕೃಷಿ ಕಾರ್ಮಿಕರು ಈಗೇನ್ ನಾವು ಬಡ ರೀತಿಯಾಗಿ ಏನ್ ಬದುಕಕತ್ತೀವಲ್ರಿ ನಮ್ಮ ಫ್ಯಾಮಿಲಿಗಳೇ ಬಲಿ ಆಗತ್ತೆ 16 ವರ್ಷದ ಮಕ್ಕಳು ಕೂಡ ಇವತ್ತು ಕುಡಿಯಕತ್ತಾರೆ ಅಂದ್ಮೇಲೆ ನಾವು ಶಕ್ತಿವಂತರು ಹೆಂಗ್ ಹಾಕಕ್ ಸಾಧ್ಯ 16 ವರ್ಷದ ಮಕ್ಕಳು ನಮ್ಮ ಎದುರಿಗೆ ಕುಡಿತಾರ್ರಿ ಏನ್ ಮಾಡಕ್ಕಾಗಂಗಿಲ್ಲ ಆಮೇಲೆ ಈ ಶ್ರಮಜೀವಿಗಳು ನಾವ್ ಯಾರು ಕೂಲಿ ಕಾರ್ಮಿಕರಾಯ್ತು ಇವತ್ತು ರೈತರಾಯ್ತು ನಾವು 8 ತಾಸು 10 ತಾಸು ಕೆಲಸ ಮಾಡಿದ್ರು ನಮ್ ದಣಿವಾಗಲಾರಂತ ದೃಢವಾದ ನಮ್ ಶಾರೀರ ಇರ್ಬೇಕು ಆದ್ರೆ ಈಗ ಹುಡುಗರ ಕೈಯಾಗ ಸಂಖ್ಯೆ ಕೊಟ್ರೆ ಈ 4 ತಾಸು ಕೆಲಸ ಮಾಡಕ್ ಆಗಲ್ಲಂತ ಸ್ಥಿತಿ ಬಂದದ ಮತ್ತೆ ಮುಂದೆ ಈಗ ನಾವು ದುಡ್ದು ನಾವು ಅಷ್ಟೇ ತಿನ್ನಂಗಿಲ್ಲ ಜಗತ್ತಿನ ಬದುಕಂತವ್ರು ನಾವು ಹಳ್ಳ್ಯಾಗ ಕೆಲಸ ಮಾಡೋರಿ ಅವ್ರಿಗಿಂತ ದೊಡ್ಡ ದುರಂತ ಬಂದದಂದ್ರೂ ಇದನ್ನ ಪರಿಗಣಿಸಲಾರಂತದ್ದು ಎಷ್ಟು ಕಣ್ಣು ಮುಚ್ಚಿಕೊಂಡು ಇರ್ತಕ್ಕಂಥ ಸರ್ಕಾರಗಳನ್ನ ಎಲ್ಲಾ ಸರ್ಕಾರಗಳು ಧಿಕ್ಕಾರ ಹೇಳಕ್ ಇಷ್ಟಪಡ್ತೀವಿ ಯಾರು ಇದರಲ್ಲಿ ಈ ವಿಷಯವಾಗಿ ಯಾವ ಸರ್ಕಾರಗಳು ಕಂಡು ಬಿಡ್ತಾ ಇಲ್ಲ ನಾವು ಸಾಕಷ್ಟು ಸಲ ಸಿದ್ದರಾಮಯ್ಯ ಅವರ ಜೊತೆನೆ ಚರ್ಚೆ ಮಾಡಿ ಅವ್ರಿಗೂ ಕೂಡ ಈಗ 8-10 ವರ್ಷದ ಹಿಂದ್ಗಡೆ ಓಪನ್ ಆಗಿ ರಾಜೀವ್ ಗಾಂಧಿ ಅವರ ಜೊತೆ ರಾಹುಲ್ ಗಾಂಧಿ ಅವ್ರ ಜೊತೆ ಬಂದಾಗ ನಾವು ಅವ್ರ ಜೊತೆ ಚರ್ಚೆ ಮಾಡಿ ಇದು ಮಾಡಿದ್ವಿ ಆದ್ರೂ ಕೂಡ ಹೆಂಗಾಗಿದೆ ಅಂದ್ರೆ ಅದ್ರಲಿಂದ